ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಶನಿ ಹೆಗಲೇರುವುದು ಅನ್ನುವಂತಹ ಈ ವಾಕ್ಯವನ್ನು ನೀವು ಕೇಳಿರಬಹುದು. ಅಂದರೆ ಈ ಒಂದು ವಾಕ್ಯದಲ್ಲಿ ಇರುವಂತಹ ವಿಷಯವನ್ನು ಚಿಂತಿಸುವಾಗ ನನಗೆ ತಿಳಿದಂತಹ ನನಗೆ ಅನುಭವದಲ್ಲಿ ಇರುವಂತಹ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಶನಿ ಹೆಗಲೇರುವುದು ಅಂದರೆ ಆ ವ್ಯಕ್ತಿಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಆಗ್ತಾ ಇದ್ದಾಗ ಅತಿ ದುಃಖವು ಅಂದರೆ ಒಂದರಂತೆ ಒಂದು ಬರ್ತಾ ಇದ್ದಾಗ ಮತ್ತು ಜೀವನದಲ್ಲಿ ಒಂದಲ್ಲ ಒಂದು ಅಪಾಯಗಳನ್ನು ಎದುರಿಸುವಾಗ ಜನರು ಇವನಿಗೇನು ಶನಿ ಹೆಗಲೇರಿದೆ ಅನ್ನುವಂತಹ ಮಾತನ್ನು ಆಡುವುದು ನೀವು ಕೇಳಿರಬಹುದು. ಆದರೆ ಅವರ ಪ್ರಕಾರವಾಗಿ ಅವರಿಗೆ ಶನಿ ಹೆಗಲೇರುವುದು ಅಂದರೆ ಅವರಿಗೇನಾದರೂ ಶನಿ ಗ್ರಹದ ಭುಕ್ತಿ ಕಾಲ ನಡೀತಾ ಇರಬೇಕು, ಅಥವಾ ಅವರಿಗೆ ಶನಿಯ ಒಂದು 7.5 ಆಗ್ಬೋದು, ಅಥವಾ ಅಷ್ಟಮ ಶನಿ ಪ್ರಭಾವ ಆಗ್ಬೋದು. ಈ ರೀತಿ ಗ್ರಹಗಳ ಒಂದು ಗ್ರಹದ ಬಾಧೆ ಇದ್ದಾಗ ಇವರಿಗೆ ಶನಿ ಹೆಗಲೇರಿರಬಹುದು ಅನ್ನುವಂಥ ಒಂದು ಮಾತಿನಿಂದ ಅವರು ಅರ್ಥ ಮಾಡಿಕೊಂಡು ಹೇಳೋದನ್ನು ನಾವು ನೋಡಿರಬಹುದು. ಅದಲ್ಲದೆ ಬೇರೆ ವಿಷಯಗಳಿಂದಲೂ ಶನಿ ಹೆಗಲೇರುವುದರ ಬಗ್ಗೆ ನೀವು ಚಿಂತಿಸಬೇಕಾಗಿದೆ. ಶನಿಯ ಒಂದು ಗ್ರಹಗಳ ಒಂದು ಬಾಧೆ ಇದ್ದಾಗ ಮಾತ್ರವಲ್ಲದೆ ಇನ್ನು ಬೇರೆ ಕಾಲದಲ್ಲಿಯೂ ಯಾವ ರೀತಿ ಆ ಒಂದು ನೆಗೆಟಿವಿಟಿ ಒಬ್ಬ ವ್ಯಕ್ತಿಯನ್ನು ಬಾಧಿಸಬಹುದು ಅನ್ನುವುದನ್ನು ನೀವು ತಿಳಿಬೇಕಾಗತ್ತೆ. ಯಾವಾಗಲೂ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ನಮ್ಮನ್ನು ನಾವು ಪಾಸಿಟಿವಿಟಿಯಾಗಿ, ನಮ್ಮನ್ನು ನಾವು ಯಾವಾಗಲೂ ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಇಟ್ಕೊಳ್ಬೇಕಂದ್ರೆ ನಮ್ಮ ಜೀವನದ ಮೇಲೆ ನಮಗೆ ಒಂದು ರಕ್ಷಾ ಭಾವನ, ಪ್ರಜ್ಞಾಭಾವನ ನಮಗಿರಬೇಕಾಗತ್ತೆ. ಅದರ ಪ್ರಕಾರವಾಗಿ ನಾನು ಕೆಲವು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಶನಿ ಹೆಗಲೇರುವುದು ಯಾರಿಗೆ ಆದರೂ ಯೋಗಕಾರಕರ ಭುಕ್ತಿ ನಡೀತಾ ಇರಬಹುದು. ಅಂದರೆ ಯಾರಿಗೆ ಆಗಿದ್ರೂ ಶನಿಯು ಯೋಗಕಾರಕರೇ ಆಗಿರಬಹುದು. ಅಂದರೆ ಶನಿ ನಿಮ್ಮ ಜನ್ಮ ಜಾತಕದಲ್ಲಿ ಯೋಗ ಫಲವನ್ನು ನೀಡುವ ಗ್ರಹ ಮತ್ತು ನಿಮಗೆ ಯೋಗಕಾರಕ ಗ್ರಹದ ಶುಭ ಗ್ರಹದ ಭುಕ್ತಿ ಕಾಲ ನಡೀತಾ ಇರಬಹುದು. ಇಂಥ ಕಾಲದಲ್ಲಿಯೂ ನಿಮಗೆ ಶನಿ ಹೆಗಲೇರುವುದಾದರೂ ಹೇಗೆ? ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸಾಧ್ಯವಿದೆ. ಹೇಗೆ ಅಂದರೆ ನಿಮ್ಮ ಗೃಹದಲ್ಲಿ ಅಥವಾ ಬೇರೆಯವರ ಒಂದು ಬಂಧುಗಳ ಅಥವಾ ಸ್ನೇಹಿತರಿಗೆ ಯಾರಿಗೆ ಆಗಿರಬಹುದು ವಿಪರೀತವಾದಂತಹ ಶನಿಯ ಒಂದು ಕಾಟ ಬಾಧೆ ಅವರಿಗಿದ್ದು ಅವರ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಆಗ್ತಾ ಇದ್ದು ಅವರಿಗೆ ಅವರ ಒಂದು ಗ್ರಹಗತಿಗಳು ಸರಿ ಇಲ್ಲದೆ ಇದ್ದಾಗ ನೀವು ಅವರಿಂದ ನೀವು ಯಾವ ರೀತಿ ಆ ಒಂದು ನೆಗೆಟಿವಿಟಿಯನ್ನು ತೆಗೆದುಕೊಳ್ಳುವಂತಹ ಒಂದು ಸಂದರ್ಭಗಳು ನಿಮ್ಮ ಗೃಹದಲ್ಲೇ ಏರ್ಪಾಡಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಹಿಂದಿನ ಒಂದು ಕಾಲದಿಂದಲೂ ಹಿರಿಯರಿಗೆ ಆಗಿರಬಹುದು ಅಥವಾ ಮನೆಯ ಪುರುಷರಿಗೆ ಆಗ್ಬೋದು, ಬೆನ್ನು ಉಜ್ಜಿಸಿಕೊಳ್ಳುವಂಥದ್ದು ಅಂದರೆ ಸ್ನಾನ ಮಾಡುವಾಗ, ಶುಚಿ ಆಗುವಾಗ ಬೆನ್ನುಜ್ಜಿಸಿಕೊಳ್ಳುವಂತಹ ಒಂದು ಅಭ್ಯಾಸಗಳು ಕೆಲವು ಕುಟುಂಬದಲ್ಲಿ ಇದೆ. ಈ ರೀತಿ ಇರುವಂತಹ ಒಂದು ಈ ಸಂದರ್ಭಗಳು ಬರ್ಬೋದು, ಅಥವಾ ಅವರಿಗೆ ಉಜ್ಕೊಳ್ಳೋಕ್ಕೆ ಆಗದೇ ಇರಬಹುದು. ಆ ಸಂದರ್ಭದಲ್ಲಿ ನಿಮಗೆ ಯೋಗಕಾರಕರ ಭುಕ್ತಿ ನಡೀತಾ ಇದ್ದರೂ ನೀವು ಹೋಗಿ ಅವರ ಬೆನ್ನನ್ನು ಉಜ್ಜುತ್ತೀರ. ಅಂದರೆ ನೀವು ಅವರ ಬೆನ್ನನ್ನು ಉಜ್ಜಿ ಶುಚಿಗೊಳಿಸ್ತೀರ. ಆ ನಂತರದಲ್ಲಿ ನೀವು ಸ್ನಾನವೂ ಮಾಡೋದಿಲ್ಲ. ಹೀಗಿರುವಾಗ ನೋಡಿ, ಅವರಿಗಿದ್ದದ್ದು ಆ ಶನಿಯ ಕಾಟ. ನೀವು ಹೋಗಿ ಅವರ ಬೆನ್ನನ್ನು ಉಜ್ಜಿದ್ರಿ. ಆ ನೆಗೆಟಿವಿಟಿಯು ಅವರ ಬೆನ್ನೇರಿದಂತಹ ಆ ನೆಗೆಟಿವಿಟಿಯು ಅದನ್ನು ನೀವು ಈ ಒಂದು ಹ್ಯಾಂಡಿಂದ ರಿಸೀವ್ ಮಾಡಿಕೊಂಡಿದ್ದೀರಾ.
ಅದರಲ್ಲಿಯೂ ನೀವೇನಾದರೂ ವಿಶೇಷವಾಗಿ ಅಂದು ಕಪ್ಪು ಬಟ್ಟೆಯನ್ನೇ ಹಾಕಿದ್ದರೆ ಅದು ಬೇಗ ನೆಗೆಟಿವ್ ಅಟ್ರಾಕ್ಟ್ ಮಾಡುತ್ತೆ. ಆ ನಂತರವೂ ನೀವು ಶುಚಿ ಅಂದರೆ ಸ್ನಾನವನ್ನು ಮಾಡದೇ ಇದ್ದಾಗ ಅದು ನಿಮ್ಮಲ್ಲಿ ಹಾಗೆ ಆ ದಿನ ಅದು ಉಳಿಯುವುದು ಇದೆ. ಆ ದಿನ ಸ್ನಾನ ಮಾಡಿ ಮತ್ತೆ ಏನಾದರೂ ಜಪತಪಗಳನ್ನು ನೀವು ಮಾಡಿಕೊಳ್ಳದೆ, ದೇವರ ಒಂದು ಆ ಪಾಸಿಟಿವಿಟಿಯನ್ನು ನೀವು ಮತ್ತೆ ತೆಗೆದುಕೊಳ್ಳದೆ ಇದ್ದಾಗ ನೋಡಿ, ಅದು ನಿಮಗೆ ನೆಗೆಟಿವಿಟಿ ರಿವರ್ಸ್ ಹೊಡೆಯುತ್ತೆ. ಅಂದೇ ಏನಾದರೂ ನಿಮಗೆ ಆಗುವಂತಹ ಸಾಧ್ಯತೆಯು ಹೆಚ್ಚಿರುತ್ತೆ. ಅಥವಾ ನಿಮಗೆ ಆ ಕೆಲವು ಕಾಲದಲ್ಲಿ 1-2 ತಿಂಗಳಾದರೂ ಅದರ ಎಫೆಕ್ಟನ್ನು ನೀವು ಅನುಭವಿಸಬೇಕಾದಂತಹ ಒಂದು ಸಂದರ್ಭಗಳು ನಿಮಗೆ ಹೆಚ್ಚು ಬರುತ್ತೆ. ನೋಡಿ, ಈ ರೀತಿ ಬೇರೆಯವರಲ್ಲಿ ಇದ್ದಂತಹ ಆ ನೆಗೆಟಿವಿಟಿಯನ್ನು ನೀವು ಈ ರೀತಿಯಾಗಿ ರಿಸೀವ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ನೋಡಿ, ನಿಮಗೆ ಯೋಗಕಾರಕರ ಶುಕ್ರ ಭುಕ್ತಿ ನಡೀತಾ ಇತ್ತು. ಶುಕ್ರನು ಮಕರ ಲಗ್ನ, ಕುಂಭ ಲಗ್ನ ಮತ್ತು ಋಷಭ ಲಗ್ನ, ಮಿಥುನ, ಕನ್ಯಾ, ತುಲಾ ಲಗ್ನದವರೆಗೆ ಶುಕ್ರ ಯೋಗದ ಫಲವನ್ನು ನೀಡ್ತಾರೆ. ಶುಕ್ರ ಶುಭಗ್ರಹವೂ ಆಗಿದ್ದಾರೆ. ಅವರ ಭುಕ್ತಿ ಕಾಲವೇ ನಡೀತಾ ಇತ್ತು ಅಂತ ಅಂದುಕೊಂಡರು. ಆ ಭುಕ್ತಿ ಕಾಲದಲ್ಲಿ ನೀವು ಈ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಆ ಶನಿಯ ಒಂದು ಆ ನೆಗೆಟಿವಿಟಿ ಬೇರೆಯವರಲ್ಲಿ ಏನಿರುತ್ತೆ ಅದನ್ನು ನೀವು ತೆಗೆದುಕೊಂಡಾಗುತ್ತೆ. ಅಂದರೆ ನೋಡಿ, ಈ ಒಂದು ಕೆಲಸದಲ್ಲಿ ನೀವು ರಿಸೀವ್ ಮಾಡಿಕೊಳ್ಳುವಂತಹ ಆ ನೆಗೆಟಿವ್ ಎನರ್ಜಿಯ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮನುಷ್ಯನಿಗೆ ಪ್ರತಿಯೊಬ್ಬ ವ್ಯಕ್ತಿಯು ನೋಡಿ, ಈ ಎಲ್ಲ ಒಂದು ಹ್ಯಾಂಡಿಂದ ಹಿಡಿದು ನಮ್ಮ ಇಡೀ ಬಾಡಿಯಲ್ಲೂ ಎನರ್ಜಿ ಇದೆ. ಈ ಎನರ್ಜಿಗೆ ನೆಗೆಟಿವಿಟಿ ಅಟ್ರಾಕ್ಟ್ ಆಗುತ್ತೆ, ಹಾಗೆ ಪಾಸಿಟಿವಿಟಿಯೂ ಬರುತ್ತೆ. ನೆಗೆಟಿವಿಟಿಯನ್ನು ನಾವು ತೆಗೆದುಕೊಳ್ಬೋದು, ಪಾಸಿಟಿವಿಟಿಯನ್ನು ನಾವು ತೆಗೆದುಕೊಳ್ಬಹುದು. ಈ ರೀತಿ ಆಗೋದ್ರಿಂದ ಶನಿಯು ಹೆಗಲೇರುವಂತಹ ಸಾಧ್ಯತೆಯು ಹೆಚ್ಚಿದೆ. ಇನ್ನು ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲೂ ಆಗಬಹುದು. ಈಗ ಒಬ್ಬ ವ್ಯಕ್ತಿಯು ಅವರಿಗೆ ಒಳ್ಳೆ ಕಾಲ ನಡೀತಾ ಇದ್ರೂ ವಿಪರೀತವಾದಂತಹ ಆನಂದ, ಈ ಶುಕ್ರಭುಕ್ತಿ ಕಾಲಗಳಲ್ಲಿ ಸುಖವನ್ನು ಪಡಿಬೇಕು. ಆ ಒಂದು ಸುಖವನ್ನು ಪಡೆಯುವುದಕ್ಕಾಗಿ ಇವರೇನಾದರೂ ಪರಪುರುಷನ ಅಥವಾ ಪರ ಸ್ತ್ರೀಯರ ಸಂಘವನ್ನು ಮಾಡಿದಾಗಲೂ ಅಲ್ಲಿ ನೆಗೆಟಿವಿಟಿ ಅಟ್ರಾಕ್ಟ್ ಆಗುತ್ತೆ. ಅಂದರೆ ಆ ಒಂದು ನೆಗೆಟಿವಿಟಿ ನಿಮ್ಮಲ್ಲಿ ಬರುತ್ತೆ. ಒಂದು ವೇಳೆ ವಿಧವೆಯ ಸಹವಾಸವನ್ನು ನೀವು ಮಾಡಿದರೆ ಅಲ್ಲಿ ಆ ಒಂದು ನೆಗೆಟಿವಿಟಿ ಏನಿರುತ್ತೆ ಅದನ್ನು ನೀವು ರಿಸೀವ್ ಮಾಡಿಕೊಂಡಂಗಾಗುತ್ತೆ. ಅಥವಾ ವಿಚ್ಛೇದನ ಮಾಡಿದಂತಹ ಮಹಿಳೆಯು ಒಳ್ಳೆಯ ಸಂಸ್ಕಾರವಂತಳಾಗಿಲ್ಲದೆ ಅವರ ಜೀವನವನ್ನು ಒಂದು ಮೋಜು ಮಸ್ತಿಯಿಂದ ಕಳೆಯುವವರು, ಸುತ್ತಾಟ ತಿರುಗಾಟದಿಂದ ಕಳೆಯುವವರು ಆಗಿದ್ದರೆ ಅಂಥ ಒಂದು ಹೆಂಗಸಿನ ಸಹವಾಸವನ್ನು ಮಾಡಿದಂತಹ ಪುರುಷನಿಗೂ ನೆಗೆಟಿವಿಟಿ ಅಲ್ಲಿ ಬರುತ್ತೆ. ಅಂದರೆ ಈ ರೀತಿ ಶನಿಯು ಹೆಗಲೇ ಇರುವಂತಹ ಹೆಚ್ಚಿನ ಸಾಧ್ಯತೆಯನ್ನು ನಾವು ನೋಡಬಹುದು. ಮತ್ತು ಅನುಭವದಲ್ಲಿ ನೀವೆಲ್ಲ ನೋಡಿರ್ತೀರ. ಅಂದರೆ ದೊಡ್ಡ ದೊಡ್ಡ ಹೆಸರನ್ನು ಪಡೆದಂತಹ ದೊಡ್ಡ ಒಂದು ಹೆಸರು ಪಡೆದುಕೊಂಡು ಹಣಬಲ ಇದ್ದವರಿಗೂ ಇಂಥ ಒಂದು ಬಾಧೆಯು ತಪ್ಪುವುದಿಲ್ಲ. ಹಾಗಾಗಿ ಈ ವಿಧವೆ ಸಹವಾಸ ಮಾಡುವಾಗ ಮತ್ತು ಈ ವಿಚ್ಛೇದನ ಪಡೆದುಕೊಂಡು ಒಳ್ಳೆಯ ಗಂಡ ಇದ್ದರೂ ಅವರನ್ನು ಬಿಟ್ಟು ಈ ಸಮಾಜದಲ್ಲಿ ಪರಸಂಗ ಮಾಡಿಕೊಂಡು ಬದುಕುವಂತಹ ಒಂದು ಸ್ತ್ರೀ ಸಹವಾಸ ಮಾಡಿದರೂ ಇಲ್ಲಿ ಅಂಥವರ ನೆಗೆಟಿವಿಟಿ ನಿಮಗೆ ಹೆಗಲೇರುವುದು. ಇದರ ಪರಿಣಾಮವಾಗಿಯೇ ನಿಮಗೆ ಅವಮಾನವಾಗುವುದು, ಅಪವಾದವಾಗುವುದು ಮತ್ತು ಎಲ್ಲ ಕಾನೂನಿನ ಸಮಸ್ಯೆಗಳು ಬರುವುದು, ಇದರಿಂದ ಅಪಾಯವೇ ಆಗುವುದು. ಇಂಥ ವಿಷಯಗಳನ್ನು ನೀವು ಸರಿಯಾಗಿ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಮನೆಯ ಒಂದು ಒಡತಿಯಾದವರು ಅಥವಾ ಪುರುಷರಾದವರು ಮನೆಗೆ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗ್ತೀರಾ. ಅಂದರೆ ಒಂದು ಕಬ್ಬಿಣದ
ಬಾಣಲಿ ತರಲಿಕ್ಕೋ ಅಥವಾ ಏನಾದರೂ ಐಟಮ್ಸ್ ತರಲಿಕ್ಕೆ ಹೋಗ್ತೀರಾ. ಆವಾಗ ನೀವು ಕಬ್ಬಿಣದ ಬಾಣಲಿ ತೆಗೆದುಕೊಳ್ತೀರಾ, ಅಲ್ಲಿ ಅಂಗಡಿಯವರು ನಿಮ್ಮ ಕೈಗೆ ತೆಗೆದುಕೊಡ್ತಾರೆ. ನೋಡಿ, ಆ ಸಂದರ್ಭದಲ್ಲಿಯೂ ಆ ಒಂದು ಕಬ್ಬಿಣವನ್ನು ನೀವು ಅವರ ಕೈಯಿಂದ ತೆಗೆದುಕೊಂಡಾಗಲೂ ಅವರಲ್ಲಿರುವಂತಹ ಆ ಶನಿ ದೋಷವು ನಿಮಗೆ ಬರುವಂತಹ ಸಾಧ್ಯತೆ ಇದೆ. ನೋಡಿ, ನೀವೇನು ಕೊಡ್ತೀರಾ, ಅವರಿಗೆ ಹಣ ಕೊಡ್ತೀರಾ, ಹಣ ಅನ್ನೋದು ಲಕ್ಷ್ಮಿ, ನೀವು ಲಕ್ಷ್ಮಿಯನ್ನು ಕೊಡ್ತೀರಾ. ಆದರೆ ಕಬ್ಬಿಣವನ್ನು ತೆಗೆದುಕೊಳ್ತೀರಾ ನೀವು. ಕಬ್ಬಿಣ ಅನ್ನೋದು ಶನಿಯ ಲೋಹ. ಇಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಅಂದರೆ ಒಬ್ಬರ ಕೈಯಿಂದ ಒಬ್ಬರು ತೆಗೆದುಕೊಳ್ಳುವಾಗ ಬಹಳ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಅಲ್ಲಿ ಇಡಿ ಅಂತ ಹೇಳಿ ಆ ನಂತರ ತೆಗೆದುಕೊಳ್ಳಿ ಅದನ್ನು. ಅದೇ ರೀತಿ ಬಹಳ ಜನ ಈ ಒಂದು ಕುದುರೆ ಲಾಳದ ಬಗ್ಗೆ ಹೇಳ್ತಾ ಇರ್ತಾರೆ. ಇದನ್ನು ಹೀಗಿಟ್ಟರೆ ದುಡ್ಡು ಬರುತ್ತೆ, ಹಾಗಿಟ್ಟರೆ ಆ ಒಂದು ತಂತ್ರ ಮಾಡಿದರೆ ಈ ತಂತ್ರ ಮಾಡಿದರೆ ಎಲ್ಲವೂ ಬರುತ್ತೆ ಅನ್ನೋದು. ಆದರೆ ಕುದುರೆ ಲಾಳ ಅನ್ನುವುದು ಕಬ್ಬಿಣ. ನೀವು ಅದನ್ನು ತೆಗೆದುಕೊಳ್ಳುವಾಗ ಯಾರ ಕೈಗೆ ದುಡ್ಡು ಕೊಡ್ತೀರಾ, ನೋಡಿ, ನೀವು ಲಕ್ಷ್ಮಿಯನ್ನು ಕೊಡ್ತೀರಾ, ಅವರು ನಿಮಗೆ ಕಬ್ಬಿಣವನ್ನು ಕೊಡ್ತಾರೆ. ಅಂದರೆ ಆ ಕುದುರೆ ಲಾಳವನ್ನು ನೀವು ಕೈಗೆ ತೆಗೆದುಕೊಂಡಾಗಲೂ ಅಲ್ಲಿ ಆ ಶನಿ ದೋಷವು ಬರುತ್ತೆ ಅನ್ನುವಂತಹ ಒಂದು ಈ ಸೂಕ್ಷ್ಮ ವಿಚಾರಗಳು ಕೆಲವರಿಗೆ ತಿಳಿದಿರೋದೇ ಇಲ್ಲ. ಮತ್ತು ಇದಲ್ಲದೆ ನೀವು ಕೆಲವರಿಗೆ ಬೇರೆಯವ್ರ ಮನೆಗೆ ಹೋಗುವಂಥ ಅಭ್ಯಾಸಗಳು ತುಂಬ ಇರುತ್ತೆ. ಅಂದರೆ ಯಾರ ಮನೆಯಲ್ಲಿ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ, ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗೋದೇ ಇಲ್ಲ, ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡನಿಗಾಗಲ್ಲ. ಮತ್ತು ಮಕ್ಕಳಲ್ಲೂ ಅದೇ ವಿಷಯವನ್ನು ನಾವು ನೋಡ್ಬೋದು. ಯಾವ ಮನೆಯಲ್ಲಿ ಮಂಗಳ ಕಾರ್ಯಗಳೇ ನಡೀತಾ ಇರೋದಿಲ್ಲ, ಯಾವ ಶುಭವೂ ನಡೀತಾ ಇರೋದಿಲ್ಲ, ಅಂದರೆ ಅವರ ಮನೆಯಲ್ಲಿ ಸಂಬಂಧಗಳು ಒಂದಿಷ್ಟು ಚೆನ್ನಾಗಿರೋದಿಲ್ಲ. ಅಂಥ ಮನೆಗಳಿಗೆ ನೀವು ಹೋದರೆ ನೋಡಿ, ನೀವು ಬಂದ ತಕ್ಷಣ ನಿಮ್ಮ ಮನೆಯಲ್ಲೂ ಜಗಳಗಳನ್ನು ಆಡುವಂತಹ ಸಾಧ್ಯತೆಯೇ ಹೆಚ್ಚಿರುತ್ತೆ. ಇದರ ಅರ್ಥ ಆ ನೆಗೆಟಿವಿಟಿ ನಿಮಗೆ ಬರುತ್ತೆ. ಬೇರೆಯವರ ಮನೆಗೆ ಹೋಗುವಾಗ ನೀವು ಯೋಚಿಸಬೇಕಾಗಿದೆ. ಅದೇ ಕಾರಣಕ್ಕೆ ನನಗೂ ಬಹಳ ಜನ ಕರೀತಾರೆ, ನೀವು ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ 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 ಅಂತ. ಆದರೆ ನಾನು ಯಾರ ಮನೆಗೂ ಹೋಗೋದಿಲ್ಲ. ಕಾರಣ ಇಷ್ಟೇ ನೋಡಿ, ನಾವು ತ್ರಿಕಾಲದಲ್ಲಿ ಧ್ಯಾನ, ಜಪ, ತಪ, ಪೂಜೆಗಳನ್ನು ಮಾಡುವವರು. ಮಾಡುತ್ತಾ ಆ ಪಾಸಿಟಿವಿಟಿಯನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ನಮ್ಮ ಕಾರ್ಯಗಳಲ್ಲಿ ನಾವು ಯಾವುದೇ ಒಂದು ಕೆಟ್ಟ ಕರ್ಮಗಳಲ್ಲಿ ಕಾರ್ಯಗಳಲ್ಲಿ ನಾನಿಲ್ಲ. ಹಾಗಾಗಿ ಆ ಪಾಸಿಟಿವಿಟಿ, ಧರ್ಮ ಅನ್ನೋದು ಮತ್ತು ನ್ಯಾಯ ಅನ್ನೋದು ನಮ್ಮ ಕೆಲಸ ಕಾರ್ಯಗಳಲ್ಲಿ ಇದೆ ಮತ್ತು ಆ ಡಿವೈನಿಟಿ ನಮ್ಮ ಮೇಲೆ ಕೆಲಸ ಮಾಡ್ತಾ ಇರತ್ತೆ. ಹೀಗಿರುವಾಗ ನಾವು ಕರೆದವರ ಮನೆಗೆಲ್ಲ ಹೋಗೋದು ಸರಿ ಇಲ್ಲ. ಹೋಗಿ ಅಲ್ಲಿರುವಂತಹ ಆ ನೆಗೆಟಿವಿಟಿ ನಮಗೂ ಬರಬಾರ್ದು ಮತ್ತು ನಮ್ಮಲ್ಲಿರುವಂತಹ ಪಾಸಿಟಿವಿಟಿಯು ಅವರಿಗೆ ಹೋಗಬಾರ್ದು, ಅಲ್ಲಿ ಹೋಗಬಾರ್ದು. ಏಕೆಂದರೆ ಆ ಪಾಸಿಟಿವಿಟಿಯು ಎಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಹೋಗಬೇಕು ಅಲ್ಲೇ ಹೋಗಬೇಕು. ಪಾಪಿಗಳ ಮನೆಗೆ ಪಾಸಿಟಿವಿಟಿ ಯಾಕೆ ಹೋಗಬೇಕು? ಇಲ್ಲ, ಅದು ಹೋಗಬೇಕಂದ್ರೆ ಅವರಿಗೆ ಅದರ ಸರಿಯಾದಂತಹ ವ್ಯಾಲ್ಯೂ ಗೊತ್ತಿರಬೇಕಾಗತ್ತೆ. ಈಗ ಎಲ್ಲರಿಗೂ ಆ ಪುಣ್ಯದ ವ್ಯಾಲ್ಯೂ ಗೊತ್ತಿರೋದಿಲ್ಲ, ಎಲ್ಲರಿಗೂ ದೇವರ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಏನಾಗುತ್ತೆ, ಇಂಥ ಒಂದು ಅಮೂಲ್ಯವಾದುದನ್ನು ಮಿಸ್ಯೂಸ್ ಮಾಡಿಕೊಳ್ಳುವವರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅನ್ನುವಂಥದ್ದನ್ನು ನೀವು ಈಗ ಯೋಚಿಸಬೇಕಾಗಿದೆ. ನಾನು ಒಂದು ಅನುಭವವನ್ನು ನಾನು ಹೇಳೋದಾದರೆ, ತಿರುಚನಾಪಳ್ಳಿಗೆ ನಾನು ಏಪ್ರಿಲ್ ಮಾಸದಲ್ಲಿ ಹೋಗಿದೆ. ಆಗ 3 ದಿನ ಅಲ್ಲಿ ನನ್ನ ಗುರುಗಳ ಒಂದು ಮನೆಯಲ್ಲಿ ಇದ್ದ ಕಾರಣ ಆ ಒಂದು ಸಂದರ್ಭದಲ್ಲಿ ಹೊಸೂರಿಂದ ಆ ತಿರುಚನಾಪಳ್ಳಿಗೆ ಒಬ್ಬರು ಕ್ಲೈಂಟ್ ಬಂದಿರ್ತಾರೆ, ತಾಯಿ ಮಗ ಬಂದಿರ್ತಾರೆ. ಅವರ ಆ ಒಂದು ಕನ್ಸಲ್ಟೇಷನಲ್ಲಿ ನಾನು ಗುರುಗಳ ಪಕ್ಕದಲ್ಲೇ ಕುಳಿತುಕೊಂಡಿರ್ತೇನೆ. ಒಂದು 2-3 ಅವರ್ಸ್ ಆಗುತ್ತೆ ಅವರ ಸಮಸ್ಯೆಗಳೆಲ್ಲ ಮಾತಾಡಿ ಅವರಿಗೆ ಪರಿಹಾರಗಳನ್ನು ಹೇಳುವಾಗ, ಸಲಹೆಗಳನ್ನು ನೀಡುವಾಗ ಅವರ ಮನೆಯಲ್ಲಿ. ಆಗ ಅಲ್ಲಿ ಏನಂದರೆ, ಆ ಒಂದು ಅವ್ರು ಹೇಳ್ತಾ ಇದ್ದಂಥ ಎಲ್ಲ ವಿಷಯಗಳು ಬರೀ ನೆಗೆಟಿವ್ ಆ ರೀತಿ ಇತ್ತು. ಮತ್ತು ಆ ವ್ಯಕ್ತಿಯೂ ಯಾವುದೇ ಒಂದಿಷ್ಟು ಪಾಸಿಟಿವಿಟಿ ಇರುವಂತಹ ವ್ಯಕ್ತಿ ಅಲ್ಲವೇ ಅಲ್ಲ.
ಕೆಲವು ವ್ಯಕ್ತಿಗಳನ್ನು, ಕೆಲವು ಕುಟುಂಬಗಳನ್ನು ನಿಮಗೆ ನೋಡಿರ್ಬೋದು. ತುಂಬ ಅವರಲ್ಲಿ ಒಂದು ಪೂರ್ವ ಒಂದು ಜನ್ಮದಿಂದ ಬಂದಂತಹ ಪಾಪಗಳು ಅಷ್ಟೊಂದು ಬಾಧಿಸ್ತಾ ಇರುತ್ತೆ, ಅಂಥ ವ್ಯಾಧಿಗಳು ಇರುತ್ತೆ ಅವರಿಗೆ. ಆ ಸಂದರ್ಭದಲ್ಲಿ ಅವರ ಎಲ್ಲ ಒಂದು ಸಲಹೆ ಕೊಟ್ಟಿದ್ದು ಎಲ್ಲ ಮುಗಿದ ನಂತರ ಅವ್ರು ಹೋಗ್ತಾರೆ. ಆದರೆ ನನ್ನ ಗುರುಗಳು ಸೀದಾ ಎದ್ದೋಗಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಬರ್ತಾರೆ ಅವರು. ನಾನು ಅವರು ಬಂದಾಗ ಕೇಳಿದೆ, ಅಲ್ಲ ಗುರುಗಳೇ, ಈ ತಕ್ಷಣ ನೀವು ಎದ್ದೋಗಿ ಈಗ ಸ್ನಾನ ಮಾಡ್ಕೊಂಡು ಬಂದ್ರಿ, ಯಾಕೆ ಅಂತ ಕೇಳ್ಬೋದಾ ಅಂತ ಕೇಳಿದೆ ನಾನು. ಅಂದರೆ ಅವ್ರು ಹೇಳಿದರು, ಇಷ್ಟೊತ್ತು ಅವ್ರು ಹೇಳಿದ್ದೆಲ್ಲ ನೆಗೆಟಿವೇ ಅವರು ಹೇಳಿದ್ದು. ಆ ನೆಗೆಟಿವು ಒಂದು ನನ್ನ ಮನಸ್ಸಿಗೆ ಮತ್ತು ಅವರ ಒಂದು ಆ ನೆಗೆಟಿವ್ ವೈಬ್ರೇಷನ್ನು ನಮ್ಮ ದೇಹಕ್ಕೆ ಇದೆಲ್ಲ ಅದರ ಎಫೆಕ್ಟ್ ಆಗಬಾರ್ದು. ಅದೇ ಕಾರಣಕ್ಕೆ ಮತ್ತೆ ನನ್ನ ದೇಹವನ್ನು ನಾನು ಶುಚಿಗೊಳಿಸುವಂಥದ್ದು ಮತ್ತು ನನ್ನ ಮನಸ್ಸನ್ನು ನಾನು ಆ ಪ್ಯೂರಿಫೈ ಮಾಡುವಂಥದ್ದು ಈ ರೀತಿ ಮಾಡ್ತೇನೆ ಅಂತ ಹೇಳಿದರು. ನೋಡಿ, ಈ ಒಂದು ವಿಷಯದಲ್ಲಿ ನನಗೆ ಅರ್ಥ ಆಗಿದ್ದು ಅಂದರೆ, ನೋಡಿ, ಯಾರೇ ಜನ ಆಗ್ಬೋದು, ಅವರ ಆ ಒಂದು ನೆಗೆಟಿವಿಟಿಯಿಂದ ನಮ್ಮ ಮನಸ್ಸು ಕೆಡುತ್ತೆ ಅನ್ನೋದು. ಮತ್ತು ಅವರ ಒಂದು ಕೆಲವು ವಿಷಯಗಳಲ್ಲಿ ಗುರುಗಳನ್ನು ತುಂಬ ಹತ್ತಿರದಿಂದ ನಾನು ನೋಡಿರೋದ್ರಿಂದ ಮತ್ತು ಕೆಲವು ಒಂದು ವಿಷಯಗಳನ್ನು ಅವರು ಭಾಳ ಹತ್ತಿರದವರಿಗೆ ತಿಳಿಸಬೇಕಾದಂತಹ ವಿಷಯಗಳನ್ನು ನನಗೆ ತಿಳಿಸಿ ನನ್ನನ್ನು ಈ ಮಟ್ಟಕ್ಕೆ ತಂದಿರೋದ್ರಿಂದ ನನಗೆ ಇಂಥೆಲ್ಲ ವಿಷಯಗಳು, ಸೂಕ್ಷ್ಮತೆಗಳು ಅರ್ಥ ಆಗುತ್ತೆ. ಈ ನೆಗೆಟಿವಿಟಿ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಬರುತ್ತೆ. ಅದು ಗುರುವನ್ನಾದರೂ ಸರಿ, ಬೇರೆ ಯಾರಿಗೆ ಆದರೂ ಸರಿ, ಒಂದು ರೀತಿ ಆ ಡಿಸ್ಟರ್ಬೆನ್ಸ್ ಅನ್ನೋದು ಆಗೇ ಆಗುತ್ತೆ. ಯಾರೇ ಒಬ್ಬರು ಮಾತಾಡಿದಾಗಲೂ ನೋಡಿ, ತುಂಬ ಅಳ್ತಾ ಇರ್ತಾರೆ ಕೆಲವರು, ತುಂಬ ಜಗಳ ಆಗ್ತಾ ಇರುತ್ತೆ. ಅಂಥವ್ರ ಮನೆಗೆ ಹೋಗಿ ಅಂಥವ್ರು ಫ್ರೆಂಡ್ಶಿಪ್ ಮಾಡಿದರೆ ನಿಮ್ಗೆ ಅದೇ ನೆಗೆಟಿವಿಟಿ ನಿಮ್ಗೆ ವಾಪಸ್ ಬರ್ತಾ ಇರುತ್ತೆ. ಅಂದರೆ ಆ ಒಂದು ಆ ಎಫೆಕ್ಟ್ ಏನಾಗ್ತಾ ಇರುತ್ತೆ ಅವರಲ್ಲಿ, ಏನಿರುತ್ತೆ ಆ ಒಂದು ಆ ಫ್ರೀಕ್ವೆನ್ಸಿ ಅಂತ ಏನು ಹೇಳ್ತೀವಿ, ಆ ಮ್ಯಾಗ್ನೆಟಿಕ್ ಎನರ್ಜೀಸ್, ಆ ಫ್ರೀಕ್ವೆನ್ಸಿ ಏನಿರುತ್ತೆ ಅದು ನಿಮಗೂ ಅದೇ ರೀತಿ ಬರ್ತಾ ಇರುತ್ತೆ, ಆ ವೇವ್ಸ್. ಹಾಗಾಗಿ ನೀವು ಯಾರೊಂದಿಗೆ ಮಾತಾಡ್ತೀರಾ, ಯಾವ ವಿಷಯಗಳನ್ನು ಚರ್ಚೆ ಮಾಡ್ತೀರಾ ಮತ್ತು ಎಷ್ಟು ಹೊತ್ತು ಅನ್ನೋದು ನೀವು ಅದರ ಬಗ್ಗೆ ಯೋಚಿಸಬೇಕಾಗಿದೆ. ನಾವು ಮಾತಾಡುವಾಗ ಒಂದಿಷ್ಟು ಕಾಲ ಅಂತ ಮಾತ್ರ ನಾವು ಅದಕ್ಕೆ ಟೈಮ್ಗಳನ್ನು ಕೊಡ್ತೇವೆ. ತುಂಬ ನಾವು ಅದನ್ನು ಕಂಟಿನ್ಯೂ ಮಾಡೋದಿಲ್ಲ. ಮತ್ತು ಯಾವುದೇ ವ್ಯಕ್ತಿ ಆದರೂ ಆ ವ್ಯಕ್ತಿ ಎಷ್ಟೇ ಪಾಪದ ಪದಗಳನ್ನು ಬಳಸಿದರೂ ನಾನು ಯಾವುದೇ ಒಂದು ನೆಗೆಟಿವ್ ಟಾಕನ್ನು ನಾನು ವಾಟ್ಸಪ್ ಆಗ್ಬೋದು, ಯಾವುದೇ ಒಂದು ಫೋನ್ ಆಗ್ಬೋದು, ಎಲ್ಲಿಯೂ ಅಥವಾ ಒಬ್ಬರ ಮುಂದೆ ಆಗ್ಬೋದು, ನಾನು ಮಾತಾಡೋದಿಲ್ಲ. ಏಕೆಂದರೆ ನಮ್ಮ ಒಂದು ಜೀವನದಲ್ಲಿ ನಾನು ಹಾಗೆ ಇರೋದು. ನೋಡಿ, ಕೆಲವರ ಮಾತುಗಳೇ ಸರಿ ಇರೋದಿಲ್ಲ. ಅಂಥವರಿಗೆ ಯಾರ ಮಾತು ಸರಿ ಇರೋದಿಲ್ಲ ಅಂಥವ್ರ ಮನೇಲಿ ವಾಗ್ದೋಷದಂತಹ ಮಕ್ಕಳು ಜನನ ಆಗ್ತಾ ಇರ್ತಾರೆ, ಅಥವಾ ವಾಗ್ದೋಷಗಳು ಅವರಿಗೆ ಆಗ್ತಾ ಇರುತ್ತೆ. ವಂಶ ಪಾರಂಪರ್ಯವಾಗಿ ಅದು ಬರುವಂತಹ ಬಾಧೆಯೂ ಆಗಿದೆ. ನೋಡಿ, ಅಂಥವರ ಮನೆಗೂ ಹೆಚ್ಚು ನಾವು ಹೋದಾಗ ನಮಗೂ ಇಂಥ ದೋಷಗಳು ತಟ್ಟುತ್ತವೆ. ಹಾಗಾಗಿ ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ನಮ್ಮ ಈ ಒಂದು ಅಸ್ತಿತ್ವವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯರಿಗೂ ಇದೆಲ್ಲ ಜಾಗೃತಿ ಇರಬೇಕಾಗುತ್ತೆ. ನಿಮ್ಮ ಮಕ್ಕಳನ್ನು ಕಳಿಸುವಾಗ ಅಥವಾ ನೀವು ಇನ್ನೊಬ್ಬರ ಮನೆಗೆ ಹೋಗುವಾಗ, ಕಂಡರವರ ವಿಷಯವನ್ನು ಮಾತಾಡುವಾಗ ಎಲ್ಲರೂ ಜಾಗೃತಿಯಾಗಿ ಇರಬೇಕು ಅನ್ನುವಂತಹ ವಿಷಯವನ್ನು ನಾನು ತಿಳಿಸ್ತಾ ಇರುವಂಥದ್ದು. ಒಬ್ಬರಿಂದ ಏನಾದರೂ ಕೇಳಿಕೊಳ್ಳುವಾಗ ನೋಡಿ, ಏನಾದರೂ ಕೇಳಿಕೊಳ್ಳುವಾಗಲೂ ಎಷ್ಟೊಂದು ಎಫೆಕ್ಟ್ ನಿಮಗೆ ಆಗುತ್ತೆ ಅನ್ನೋದನ್ನು ಸರಿಯಾಗಿ ನೀವು ತಿಳ್ಕೋಬೇಕಾಗಿದೆ. ಇಂಥ ಒಂದು ತಿಳುವಳಿಕೆಗಳನ್ನು ನೀವು ತೆಗೆದುಕೊಂಡು ಶನಿಯು ಹೇಗಲೇ ಇರುವುದು ಹೇಗೆ ಅನ್ನೋದನ್ನು ಸರಿಯಾಗಿ ನೀವು ಅರ್ಥೈಸಿಕೊಂಡ್ರಿ ಅನ್ನೋದನ್ನು ನಾನು ಇಲ್ಲಿ ತಿಳಿದುಕೊಳ್ತಾ ನಿಮಗೆ ಈ ರೀತಿ ಸಲಹೆಗಳನ್ನು ನೀಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ನೀವು
ನಿಮಗೆ ಅಗತ್ಯವಿಲ್ಲದ ವಿಷಯಗಳಲ್ಲಿ ನೀವು ಯಾವ ಕಾರಣಕ್ಕೂ ತಲೆ ಹಾಕಬಾರ್ದು ಮತ್ತು ಮಾತುಗಳನ್ನು ನೀವು ಆಡಬಾರ್ದು. ನಿಮ್ಮ ಒಂದು ಪಾಸಿಟಿವಿಟಿ ಏನಿದೆ ಅದನ್ನು ಉಳಿಸ್ಕೊಳ್ಬೇಕು ಮತ್ತು ಅದನ್ನು ವೃದ್ಧಿ ಮಾಡಿಕೊಳ್ಬೇಕು. ನೀವು ನೆಮ್ಮದಿಯಾಗಿ ಇರಬೇಕು ಅನ್ನುವಂತಹ ಒಂದು ಕಾರಣದಿಂದ ನಾನು ಇಂಥ ಮಾತುಗಳನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಪ್ರತಿಯೊಬ್ಬರಿಗೂ ನನ್ನ ಮಾತುಗಳನ್ನು ಕೇಳ್ತಾ ಇರುವಂತಹ ನಿಮಗೆ ಪಾಸಿಟಿವಿಟಿ ಅನ್ನೋದು, ಆ ದೇವ ರಕ್ಷೆ ಅನ್ನೋದು ಸದಾ ನಿಮ್ಮ ಮೇಲೆ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಶಿವ, ನಾರಾಯಣ ಮತ್ತು ಪ್ರಕೃತಿಯಲ್ಲಿ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.